ಶ್ರೀದೇವಿ, ಅಮ್ಮ ಶ್ರೀದೇವಿ, ಕೊಂಚಂ ನೀರು ತಾಂಬರಮ್ಮ ಕುಡಿಯೋಕ್ಕೆ. ಯಾವಾಗ್ಲೂ ಆ ಮೂದೇವಿನಿ ಮನೇಲಿ ಇರ್ತಾಳೆ ಅನ್ಕೊಂಡ್ಬಿಟ್ಟವನಿ ನನ್ನ ಗಂಡ. ಶ್ರೀದೇವಿ ಶ್ರೀದೇವಿ, ಹೆಂಡ್ತಿನಿ ಇರ್ತಾಳಲ್ಲ, ಅವಳ ಹೆಸರನ್ನು ಕರಿಬೇಕು ಅನ್ನಂಗೆ ಏನೂ ಇಲ್ಲ. ಯಾವಾಗಲೂ ಆ ಮೂದೇವಿ ಹೆಸರೇ ಕರೆಸಿ ಸಾಯ್ತಾನೆ. ಹೋದ್ರೆ ಹೋಗಿ ಬಿಡು, ನಾನೇ ನೀರು ತಗೊಂಡೋಗಿ ಕೊಡ. ಆ ಮೂದೇವಿ ಇಲ್ವಲ್ಲ, ಹಂಗೇನೆ ನಮ್ಮ ಸುಂದರ ಮದುವೆ ವಿಷಯನ ಮಾತಾಡೋಣ. ಏನು ಜಯ, ಎಲ್ಲಿ ಸೊಸೆ ಮನೆಗಿಲ್ವೇ ನೋಡು? ಯಾರಿಗ್ ಗೊತ್ತು ಎಲ್ಗೋದ್ಲೋ ಏನೋ. ಅವಳೇನು ಮನೆಗಿರ್ತಾಳ ಯಾವಾಗ್ಲೂ? ನೀವಂತೂ ಯಾವಾಗಲೂ ಶ್ರೀದೇವಿ ಶ್ರೀದೇವಿ. ಅವಳು ಬಿಟ್ರೆ ಬೇರೆ ಯಾರು ಇಲ್ವೇನೋ ಅನ್ನಂಗೆ. ತಿನ್ನೇನೆ ನೀನು ಯಾವಾಗ ತಾನೇ ನೀರು ಕೆಳಗೆ ತಂದ್ಕೊಡ್ತೀಯ ಹೇಳು? ಬರೀ ಯಾವಾಗಲೂ ಶ್ರೀದೇವಿ ಮಾವನಿಗೊಂದು ಲೋಟ ನೀರು ತಂದ್ಕೊಡು, ಒಂಚಮ್ ನೀರು ತಂದ್ಕೊಡು, ಉಂಬಕ್ಕಿಕ್ಕು ಅಂತ ಅವಳಿಗೆ ಹೇಳ್ತಿರ್ತೀಯಲ್ವಾ? ನಿನ್ನೇನು ಕರೆಯೋದು, ನೀನು ಹೆಂಗೋ ಅವಳಿಗೆ ಹೇಳ್ತೀಯ ಅಂತನ ಅವಳನ್ನೇ ಕರೆದೆ ಅಷ್ಟೇನೆ. ಅವಳಿಲ್ವಾ ಮನೆಗೆ? ಇಲ್ಲ. ಕೂತ್ಕೊಳ್ರಿ, ನೀರು ಕುಡಿಯೋರಂತೆ. ಯಾಕೆ? ಕೊಡು, ಹಂಗೆ ಕುಡಿತೀನಿ ನಿಂತ್ಕೊಂಡೇನೆ. ಅಯ್ಯೋ, ನಿಂತ್ಕೊಂಡು ಕುಡಿಬಾರ್ದು, ಸುಸ್ತಾಗಿ ಬಂದಿರ್ತೀರವಲ್ದ ಕೆಲ್ಸಕ್ಕೆ ಹೋಗಿ. ಕೂತ್ಕೊಳ್ರಿ. ಪಾಪ ಏನಿವತ್ತು ನನ್ನ ಹೆಂಡತಿಗೆ ನನ್ನ ಮೇಲೆ ಪ್ರೀತಿ ಬಂದಿರಂಗೈತೆ ತುಂಬಾ. ಏನು ಸಮಾಚಾರ ಜಯಿ? ನಿನ್ನ ಮೇಲೆ ಪ್ರೀತಿ ಇರುತ್ತೆ, ಇನ್ನೇನು ಪಕ್ಕದ ಮನೆ ಮೇಲೆ ಪ್ರೀತಿ ಇರುತ್ತಾ ನನಗೆ? ಕೇಳದ್ ನೋಡು. ತಕ ನೀರು ಕುಡಿ ಮೊದ್ಲು, ಆಮೇಲೆ ಮಾತಾಡುವಂತೆ. ಪಾಪ ಬಾಯರ್ಸ್ ಬಂದಿದೀಯ, ಮೊದ್ಲು ನೀರು ಕುಡಿ, ದಣಿ ಹೋಗ್ಲಿ. ಕೊಡು ಕೊಡು. ಇವತ್ತೆಲ್ಲೋ ಬಲಗಡಿಕೆ ಎದ್ದಿದ್ದೀನಿ ಅನ್ಸುತ್ತೆ ನಾನು. ಕುಡಿ. ದಿನಾನ ಎಡಗಡಿಕೆ ಎದ್ದಾಳ್ತಿದ್ದೇನ, ಇವತ್ತು ಬಲಗಡಿಕೆ ಎದ್ದಿದ್ಯಾ? ಕುಡಿ ಕುಡಿ ಮೊದ್ಲು. ಈ ಸುಂದರ ಎಲ್ಲಿ ಹೋದ್ನಪ್ಪ ಈಗ? ಮದುವೆ ವಿಷಯ ಮಾತಾಡೋಣ ಅಂತಂದ್ರೆ ಬರ್ಲಿ ಬರ್ಲಿ, ಇಲ್ಲೇ ಎಲ್ಲ ಆಟ ಆಡಕ್ಕೆ ಹೋಗ್ತೀನಿ, ಬರ್ತೀನಿ ಅಂದ. ಬರ್ತಾನೆ ನೋಡ. ನಾನು ಮೊದಲು ಹೇಳ ನನಗೆ. ತಾಳೆ ಜಯಿ, ಈಗ ಸಮಾಧಾನ ಆಯ್ತಮ್ಮ. ಬಿಸ್ಲಾಗ ನಡ್ಕೊಂಬಂದಿದ್ದು ಕತ್ಕೊಂಡು ದಾವ್ರದಂಗ ಬಿಟ್ಟಿತ್ತು. ಅಲ್ಲಿ ಬೇರೆ ನೀರು ಮುಗ್ದಿದ್ವು ತಾಡ್ತಾಗೆ. ಯಾಕೆ ಬೋರಿ ನೀರು ಎತ್ತಿರ್ಲಿಲ್ವೇ? ಕರೆಂಟ್ ಇಲ್ಲ, ಕರೆಂಟ್ ಅಲ್ಲಿ ಎದ್ದಾಗಲೇ ಹೋಗಿತ್ತು, ಅದಕ್ಕೆ ಎತ್ತಿಲ್ಲ. ತಾಂಡೋದವನು ಮುಗ್ದಿದ್ವು. ಸರಿ ತತ್ತ ಚೊಂಬ. ಏನೇ ಸಮಾಚಾರ ಜಯಿ? ಏನಿವತ್ತು ವಿಶೇಷ? ಯಾಕ್ರಿ, ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ಏನೂ ಇಲ್ಲ, ನೀನು ನಗ್ನಗ್ತಾ ನನಗೆ ನೀರು ಕೊಡ್ತಾ ಇದ್ಯಾ, ಉಪಚಾರ ಮಾಡ್ತಾ ಇದ್ಯಾ, ನನ್ನ ಕಷ್ಟ ಅರ್ಥ ಮಾಡ್ಕೊತಾ ಇದೆಯಲ್ಲ, ಅದಕ್ಕೆ ಏನಾದರೂ ವಿಷಯ ಇರಬೇಕೇನೋ ಅಂತ ಕೇಳಿದೆ. ಸುಮ್ಕು ಕಳ್ರಿ. ಏನೋ ಗಂಡನಿಗೆ ಎಂಟಿ ಇಷ್ಟು ಮಾಡಬಾರ್ದಾ? ನೀವು ಒಳ್ಳೆ ಬರೀ ಅನುಮಾನ ಪಡ್ತೀರಪ್ಪ. ನನ್ನ ಎಂಟಿ ಇಷ್ಟು ಸಂತೋಷವಾಗಿದ್ದಾಳಲ್ಲ, ನನಗೋಸ್ಕರನ ನೀರು ತಂದ್ಕೊಟ್ಲು, ಪ್ರೀತಿಯಿಂದ ಮಾತಾಡಿಸ್ತಾಳೆ, ನನ್ನ ಕಷ್ಟ ಸುಖ ವಿಚಾರಿಸ್ತಾಳೆ ಅಂತನ ಒಂದಿಷ್ಟು ಇದೇ ಇಲ್ಲ ನಿಮಗೆ, ಬರೀ ಅನುಮಾನ. ಯಾವಾಗ್ಲೂ ಮೊದಲು ಅನುಮಾನ ಬಿಟ್ಟು ಈ ಮಾತಾಡೋದು ಕಲ್ತ್ಕೊಳ್ರಿ. ಹೌದಾ? ಸರಿ ನಮ್ಮ ಆಯಿತು. ರೀ, ಅದೇನು ಗೊತ್ತಾ? ಈಗ ಬಂದೆ ನೋಡು ಲೈನ್ಗೆ. ಏನು ಹೇಳು? ಏನೂ ಇಲ್ಲ, ನಮ್ಮ ಸುಂದ್ರನ್ಗೂ ಮದುವೆ ಆಗಬೇಕು ಅಂತ ಆಸೆ ಬಂದಿದೆ ಕಣ್ರಿ. ಆ ಬೆಳಗ್ಗೆಯಿಂದನ ಅಮ್ಮ ನನಗೆ ಯಾವಾಗ ಏನು ನೋಡ್ತೀಯಾ, ಯಾವಾಗ ಮದುವೆ ಮಾಡ್ತೀಯಾ ಅಂತ ಒಂದೇ ಸಮನೆ ಆಟ. ಅದಕ್ಕೆ ನಿಮ್ಮ ಅಪ್ಪ ಬಂದ್ಮೇಲೆ ಮಾತಾಡಿ, ಏನು ನೋಡೋಣ ಬಿಡಪ್ಪ, ನಿನಗೂ ಮದುವೆ ಮಾಡಬೇಕು, ನೀನು ಗಂಡು ಮಗ ವಯಸ್ಸಿಗೆ ಬಂದಿದ್ಯಾ ಅಂತ ಹೇಳಿ ಸಮಾಧಾನ ಮಾಡಿದೆ. ಹೌದೇನೆ ಜಯಿ, ನೀನು ಹೇಳ್ತಿರೋ ಮಾತು ನಿಜನಾ? ನನಗೂ ಮದುವೆ ಮಾಡು ಅಂತ ಕೇಳಿದ್ನಾ ಸುಂದ್ರ? ನಿಜನಾ? ಹೆಂಗೆ ಹೇಳು? ಅವ್ನು ನನ್ನ ಹತ್ರ ಯಾವತ್ತೂ ಆ ಥರ ಕೇಳಲೇ ಇಲ್ವಲ್ಲ. ನನ್ನ ಹತ್ರನೂ ಇಷ್ಟು ದಿನ ಕೇಳಿರಲಿಲ್ಲ. ಅವಾಗ ನಮ್ಮ ಪದ್ದನ್ ಮದುವೆ ಮಾಡ್ಕೋಬೇಕು ಅಂತ ನೋಡಿದ್ವಿ, ಅದು ಯಾಕೋ ಸರಿ ಆಗ್ಲಿಲ್ಲ. ಈಗ ಯಾಕೋ ಅವನಿಗೆ ಮದುವೆ ಆಗಬೇಕು ಅಂತ ಅನ್ನಿಸ್ತೈತಂತೆ. ಅವನ ಜೊತೆಗೆ ಹುಟ್ಟಿದಂಥವ್ರು, ಜೊತೆಲಿ ಆಡ್ದಂಥವ್ರು ಎಲ್ಲರ ಮದುವೆ ಆಗ್ತಾ ಇದ್ದಾರೆ. ಅದಕ್ಕೆ ನಾನು ಮದುವೆ ಆಗಬೇಕು ಅಂತ ಹೇಳ್ದ. ಅವನಿಗೂ ವಯಸ್ಸಾಯ್ತಲ್ವಾ, ಮದುವೆ ಮಾಡೋದು ನಮ್ಮ ಕರ್ತವ್ಯ ತಾನೆ. ನಾನು ಅದಕ್ಕೇನೆ ಮಾಡ್ತೀವಿ ಬಿಡಪ್ಪ, ನಿಮ್ಮ ಅಪ್ಪ ಬರಲಿ, ನಿಮ್ಮ ಅಪ್ಪಗೆ ಹೇಳ್ತೀನಿ, ನಾನೇ ಒಂದು ಒಳ್ಳೆ ಹೆಣ್ಣ ಹುಡುಕ್ತೀನಿ ಅಂತಾನು ಹೇಳ್ದೆ. ಅದಕ್ಕೆ ಸರಿ ಆಯ್ತು, ಆದಷ್ಟು ಬೇಗ ಹುಡ್ಕಮ್ಮ ಅಂತಾನು ಹೇಳ್ದ. ಈಗ ಅವನೇ ಬರ್ತಾನಲ್ಲ, ಬೇಕು ಅಂದ್ರೆ ಕೇಳ್ರಿ, ಹೇಳಿದ್ನೋ ಇಲ್ವಾ ಅಂತ ಹೇಳ್ತಾನೆ. ನೀ ಹೇಳ್ತಾರ ಮಾತು ನಿಜನೇನೆ ಜಯಿ? ಮತ್ತೆ ನಿಜಾನೇ. ನಾನು ಯಾಕೆ ಸುಳ್ಳು ಹೇಳಿ ಹೇಳು? ನನಗೂ ಏನೋ ಅವನಿಗೆ ಪೆದ್ದವನ್ಗೆ ಮದುವೆ ಮಾಡಿ ಏನು ಪ್ರಯೋಜನ ಅಂತ ಸುಮ್ಮನಾಗಿದ್ದೆ. ಆದರೆ ಅವನೇ ಇವಾಗ ಕೇಳಿದ್ಮೇಲೆ ನಾವು ಯಾಕೆ ಮಾಡಬಾರ್ದು? ಅವನಿಗೂ ಇವಾಗ ಮದುವೆ ಆಸೆ ಬಂದೈತೆ, ಹೆಂಡತಿ ಬೇಕು ಅಂತ ಅನಿಸುತ್ತೆ. ಈಗಲೇ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವೆಷ್ಟು ದಿನ ಅಂತೇಳಿ ಅವನ ಜೊತೆಗೆ ಇರ್ತೀವಿ ಹೇಳಿ? ಸಾಯ ತಕ್ಕ ಇರೋಕ್ಕಾಗುತ್ತಾ? ಅವ್ರ ಅಣ್ಣ ಯಾತಿಗೆ ನೋಡ್ಕೊಂತಾರೋ ಇಲ್ವೋ ಯಾರಿಗೆ ಗೊತ್ತು? ನಾವಿರೋ ತಕ್ಕ ಏನೋ ನೋಡ್ಕೊಂತೀವಿ. ನಾವು ಸತ್ರೆ ಅವನ ಜೊತೆಗೆ ಯಾರು ಇರ್ತಾರೆ, ಯಾರು ನೋಡ್ಕೊಂತಾರೆ? ಹೆಂಡತಿ ಅನ್ನೋಳಿದ್ರೆ ಚೆನ್ನಾಗಿ ನೋಡ್ಕೊಂತಾಳೆ, ಅಡುಗೆ ಮಾಡಿಕ್ತಾಳೆ, ನಮ್ಗೇನು ಕಮ್ಮಿ ಆಗೈತೆ? ಆಸ್ತಿ ಐತೆ, ಮಸ್ತಾಗಿ ಏನು ಅವನೇ ದುಡಿಬೇಕು ಅನ್ನಂಗಿಲ್ಲ. ಅಡಿಕೆ ತೋಟ, ತೆಂಗಿನ ತೋಟ ಐತೆ. ಹಿಂಗೆ ವರ್ಷಕ್ಕೆ ಒಟ್ಟಿ ಕೊಟ್ರೆ ಹೆಂಗ ದುಡ್ಕೊಂಡು ತಿಂತಾರ ಅವರು. ಇಷ್ಟವಷ್ಟು ಅವನು ಬುದ್ಧಿ ಕಲಿತಾನೆ. ಹೆಂಡತಿ ಬಂದ್ಮೇಲೆ ಹೆಂಡತಿ ಎಲ್ಲ ಕಲಿಸ್ತಾಳೆ, ದುಡಿಬೇಕು, ಹಿಂಗೆಲ್ಲ ಪೆದ್ದು ನಂಗೆ ಆಡಬಾರ್ದು ಅಂತ ಅವಳೇ ಕಲಿಸ್ತಾಳೆ. ಅವನಿಗೆ ಮದ್ವೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಮದ್ವೆ ಆದ್ರೆ ಸಾಕು, ಮೊದಲನೇ ಪಂತಿಯಲ್ಲಿ ಹೋಗಿ ಉಂಡು ಬರ್ತಾನೆ ಅಂತಾನು ಮದ್ವೆ ಮಾಡಬೇಕು ಅಂತ ಹೇಳ್ತಾ ಇದೆಯಲ್ಲೇ. ನನಗೆ ಯಾಕೋ ಇದು ಸರಿ ಕಾಣಲ್ಲಮ್ಮ. ಅವನಿಗೆ ಮದುವೆ ಮಾಡಿ ಆಮೇಲೆ ಒಂದು ಹೆಣ್ಣಿನ ಜೀವನ ಹಾಳಾದಂಗೆ ಆಗುತ್ತೆ. ಆಮೇಲೆ ಏನಾನ ನಮ್ಗೆ ಇಂಥ ಪೆದ್ದನ ಮದುವೆ ಮಾಡಿದಿರ ಅಂತ ಜಗಳ ಮಾಡಿದ್ರೆ ಏನು ಮಾಡ್ತೀಯ? ಮನೆಗೆ ಬಂದಿರೋ ಸೊಸೆ
ಯಾಕೆ ಜಗಳ ಮಾಡ್ತಾಳೆ? ಅವ್ನು ಇರೋ ವಿಷಯನೇ ಹೇಳಿದ್ರಾಯ್ತು. ಅವನಿಗೆ ಸ್ವಲ್ಪ ಬುದ್ಧಿ ಕಡಿಮೆನೆ, ಆದ್ರೂ ಅವನಿಗೊಂದು ಹೆಂಡತಿ ಬೇಕು ಅಂತ ಮದುವೆ ಮಾಡ್ತಾ ಇದೀವಿ ಅಂತನ ಎಲ್ಲ ಹೇಳಿನೇ ಮದುವೆ ಮಾಡ್ಕೊಂಬನ. ಎಲ್ಲ ನೋಡಿ ಒಪ್ಕೊಳ್ಳೋ ಅಂತ ಹುಡುಗಿನೇ ತಂದು ಮದುವೆ ಮಾಡಿರಾಯ್ತು. ಅವಾಗ ಯಾವ ಸಮಸ್ಯೆನೇ ಇರಲ್ವಲ್ಲ. ಸುಂದ್ರ ಬಂದ. ಬಾರೋ ಸುಂದ್ರ, ನಿಮ್ಮ ಅಪ್ಪಯ್ಯ ನಿಮ್ಮ ಅಜ್ಜಿ ಕೇಳ್ತಾ ಇದಾರೆ ನಿನಗೆ ಹೆಣ್ಣು ನೋಡೋಣ ಅಂತಂದ್ರೆ ಅವ್ನಿಗೆ ಯಾಕೆ ಮದುವೆ ಅಂತ ಐತೆ ನೋಡು ನಿಮ್ಮ ಅಪ್ಪಯ್ಯ. ಕೇಳ್ಬಾ ಇಲ್ಲಿ, ನೀನ್ ನನ್ನ ಹತ್ರ ಹೇಳ್ದೋ ಇಲ್ವೋ? ಏನು ಸುಂದ್ರ, ಮದುವೆ ಆಗ್ತೀಯೇನು ನೀನು? ಹ್ಞೂ ಅಜ್ಜಿ, ನಾನು ಮದುವೆ ಆಗ್ತೀನಿ. ಅಮ್ಮಯ್ಯ ನನಗೆ ಒಳ್ಳೆ ಹೆಣ್ಣು ಹುಡುಕುತ್ತಂತೆ. ಮದುವೆ ದಿವಸ ಒಬ್ಬಟ್ಟು, ಲಾಡು, ಪಾಯಸ, ಬೂಂದಿ ಎಲ್ಲ ಮಾಡ್ಸೋಣ ಅಜ್ಜಿ. ನೋಡಿರೇನ್ರಿ, ಅವನಿಗೂ ಮತ್ತೆ ಮದುವೆ ಮಾಡ್ಬೇಕೋ ಬೇಡವೋ ಹೇಳ್ರಿ. ಲೇ ಸುಂದ್ರ, ನೀನು ಹೊಲ್ದಕ್ಕಂತ ಬರಲ್ಲ, ಒಂದು ಕೆಲಸ ಮಾಡಲ್ಲ. ಆ ಹುಡುಗರ ಜೊತೆಗೆ ಆಟ ಆಡಕ್ಕೆ ಹೋಗ್ತೀಯಾ? ಯಾವ್ದಾನ ದೇವಸ್ಥಾನದಾಗ ಪ್ರಸಾದ ಅದು ಇದು ಅಂತಂದ್ರೆ ತಿನ್ನಕ್ಕೆ ಕೊಡೋಗ್ತೀಯಾ? ಇನ್ನು ಸಣ್ಣ ಹುಡುಗನ ಬುದ್ಧಿ ಬಿಟ್ಟಿಲ್ಲ ಅಂತಂದ್ರೆ ನಿನಗೆ ಮದುವೆ ಮಾಡಿದ್ರೆ ನೀನು ಸಂಸಾರ ಹೆಂಗೋ ಮಾಡ್ತೀಯಾ? ಸಂಸಾರ ಅಂದರೆ ಏನು ಅಂತಾನೆ ಗೊತ್ತೋ ಇಲ್ವೋ ಅಷ್ಟಕ್ಕೂ? ಹ್ಞೂ, ನನಗೂ ಗೊತ್ತೈತಿ ಹೇಳಪ್ಪ. ಮದುವೆ ಆದಮೇಲೆ ಏನು ಮಾಡಬೇಕು, ಹೆಂಗಿರಬೇಕು ಅಂತಾನ. ನನ್ನ ಫ್ರೆಂಡು ಎಲ್ಲನ ಮದುವೆ ಆಗ್ತಾ ಇದ್ದಾರೆ ಅಪ್ಪ. ಗುಂಡೊಂದು ಮದುವೆ ಆಯ್ತು, ಆಮೇಲೆ ತಿಮ್ಮಂದು ಮದುವೆ ಆಯ್ತು, ಆಮೇಲೆ ಆಗ ಅವ್ನು ಪೆದ್ದ ಇದ್ದಾನಲ್ಲ ಸಿದ್ಧ, ಅವನು ಮದುವೆ ಆಯ್ತು. ನಾನೊಬ್ಬನೇ ಇವಾಗ ಮದುವೆ ಆಗಿಲ್ಲ, ಅದಕ್ಕೆ ನಾನು ಮದುವೆ ಆಗ್ತೀನಿ. ನೋಡಿದ್ರ, ಸಂಸಾರ ಅಂದ್ರೆ ಅವನಿಗೂ ಗೊತ್ತಾಗುತ್ತೆ ಏನು ಅಂತಾನ ಅಲ್ವೇನೋ ಸುಂದ್ರ? ಹ್ಞೂ ಗೊತ್ತೈತೆ. ಇಬ್ರು ಮದುವೆ ಆಗ್ತಾರೆ, ಆಮೇಲೆ ಇಬ್ರನ್ನು ಕರ್ಕೊಂಡೋಗಿ ರೂಮ್ ಒಳಗೆ ಕೂಡಾಕ್ತಾರೆ. ಆಮೇಲೆ ಅವರಿಬ್ರಿಗೂ ಹೊಟ್ಟೆಗೆ ಒಂದು ಸಣ್ಣ ಪಾಪ ಹುಟ್ಟುತ್ತೆ. ಏಯ್, ಯಾರೋ ಹೇಳ್ಕೊಟ್ರು ಇದೆಲ್ಲನ? ಎಲ್ಲ ನೋಡ್ದೆ? ಯಾರು ಯಾಕೆ ಹೇಳ್ಕೊಡ್ಬೇಕತ್ತೆ? ಅವನಿಗೇನು ವಯಸ್ಸಾಗಿಲ್ವಾ? ಮೀಸೆ ಬಂದಿಲ್ವಾ? ಎಲ್ಲ ಅರ್ಥ ಆಗುತ್ತೆ, ಸುಮ್ಮನೆ ಇರ್ರಿ. ಪಾಪ ಅವನು ಮಗನೇ ತಾನೆ. ರವಿನು ಮತ್ತೆ ರಾಣಿ ಇಬ್ಬರೇ ಮಕ್ಕಳ ನಮಗೆ ಸುಂದ್ರನು ಮಗನೇ. ನಾವು ಅವನದು ಮದುವೆ ಮಾಡಬೇಕು. ಮದುವೆ ಮಾಡಿದ್ರೆ ಹೆಂಡ್ತಿನೇ ಎಲ್ಲ ಹೇಳ್ಕೊಡ್ತಾಳೆ. ಒಳ್ಳೆ ಹುಡುಗಿನ ನಾನೇ ಹುಡುಕ್ತೀನಿ, ನೀವು ಯಾರು ಏನು ತಲೆ ಕೆಡಿಸ್ಕೋಬೇಡ್ರಿ ಯಾರೇನು ಕೊಡ್ತಾರೆ ಅಂತಾನ. ಮದುವೆಗೆ ಒಪ್ಕೊಳ್ರಿ ಅಷ್ಟೇನೆ. ಓಹೋ, ಸುಂದ್ರನ ಮೇಲೆ ಏನಮ್ಮ ಇವತ್ತು ಪ್ರೀತಿ ಉಕ್ಕಿ ಹರಿತಾ ಇದೆ. ಜಯಮ್ಮ ಇಷ್ಟು ದಿನ ಪೆದ್ದ ಮುಂಡೆ ಹಂಗೆ ಹಿಂಗೆ ಅಂತಾನ ಬೈತಿದ್ದೆ. ಇವತ್ತೇನು ವಿಶೇಷವಾಗಿ ಹೇಳ್ತಾ ಇದ್ಯಾ? ಅವನು ನನ್ನ ಮಗ ಅಲ್ವೇ ಅಂತಾನ. ಇವತ್ತು ನೆನಪಾಯ್ತಾ ಮಗ ಅನ್ನೋದು? ಅಯ್ಯೋ, ಮಗ ಅಂದಮೇಲೆ ತಪ್ಪ ಅರ್ಧಗೆ ಬೈತಾರೆ, ಒಳ್ಳೇದ ಮಾಡ್ತಾರ ಅವನಿಗೂ. ಅವನು ಮಗ ಅಂದಮೇಲೆ ಮದುವೆ ಮಾಡ್ಬೇಕಲ್ಲ. ಏನೋ ಗೊತ್ತಾಗಲ್ಲ ಅಂತ ಪೆದ್ದ ಅಂತ ಬೈತಿರ್ತೀವಿ. ಹಂಗಂತೇಳಿ ಹಂಗೆ ಸುಮ್ಮನೆ ಇರೋಕ್ಕಾಗುತ್ತಾ? ಸಾಯ ತಕ್ಕನ ಮದುವೆ ಮಾಡ್ದಂಗೆ ನಾವು ಸತ್ ಮೇಲೆ ಅವ್ನಿಗೆ ಯಾರು ನೋಡ್ಕೊಂತಾರೆ ಹೇಳು? ಅದು ಸರಿನೇ, ಆದರೂ ಯಾಕೋ ಒಂದು ಇವ್ನಿಗೆ ಮದುವೆ ಮಾಡೋದು ಅಂದರೆ ಒಂದು ಸ್ವಲ್ಪ ನಮ್ಮ ಮೈಯಕ್ಕೆ ನಾವೇ ಇರುವೆ ಬಿಡ್ಕೊಂಡಂಗಾಗುತ್ತೋ ಏನೋ ಅಂತ. ಎಲ್ಲ ಏನೂ ಆಗಲ್ಲ, ಸುಮ್ಮನೆ ಇರ್ರಿ. ನಾನು ಇವನ್ ಬಗ್ಗೆ ಎಲ್ಲ ಹೇಳಿನಿ. ಒಂದು ಹುಡುಗಿನ, ಒಳ್ಳೆ ಹುಡುಗಿನ ನೋಡ್ತೀನಿ. ಮದುವೆ ಮಾಡೋಣ, ಸುಮ್ಮನೆ ಇರ್ರಿ. ಅಂದರೆ ಏನು ನೀನೇ ಹುಡುಗಿ ಹುಡುಕ್ತೀಯಾ ಏನೋ, ಅಥವಾ ಏನಾದ್ರು ಹುಡುಗಿ ಯಾವುದಾದ್ರೂ ಅಲ್ಲೇನೆ ರೆಡಿ ಮಾಡಿದ್ಯೋ ಮದುವೆ ಮಾಡ್ಕೊಂಬರೋಕ್ಕೆ? ಇನ್ನೂ ಇಲ್ಲ ರೀ, ನಿಮಗೆಲ್ಲ ಹೇಳ್ದೆ, ನಿಮ್ಮ ಒಪ್ಪಿಗೆ ತಗೊಂಡೇನೆ ಹುಡುಗಿ ಹುಡ್ಕಕ್ಕಾಗುತ್ತಾ? ಆಮೇಲೆ ನೀವು ಬೇಡ ಇವನು ಮದುವೆ ಯಾಕೆ ಅಂತಾನ ಅಂದ್ರೆ ಅದಕ್ಕೆ ಮೊದಲು ನಿಮ್ಮ ಅಪ್ಪನ ಕೇಳಪ್ಪ, ಆಮೇಲೆ ನಾನೆಲ್ಲ ಹೆಣ್ಣು ಹುಡುಕ್ತೀನಿ ಅಂತ ಹೇಳಿದ್ದೆ. ನೀನೇ ಹೇಳಮ್ಮ ಅಂದ, ಅದಕ್ಕೆ ನಾನೇ ನಿಂತಾಗ ಹೇಳ್ದೆ ಅಷ್ಟೇನೆ. ಈಗೇನು ಸುಂದ್ರನ್ಗೂ ಮದುವೆ ಮಾಡಬೇಕು ಅಂತ ನಿಮ್ಮ ಮನಸ್ನಾಗ ಐತೋ ಇಲ್ವೋ ಹೇಳ್ರಿ. ಅಲ್ಲ, ಮದುವೆ ಮಾಡ್ಬೇಕು ಅವನಿಗೂ, ಆದರೆ ಆದ್ರೆ ಗಿದೆ ಬೇಡ. ಮದುವೆ ಮಾಡ್ಬೇಕಂದ ಮನ್ಸಾಗ ಐತಾನೆ, ಬಿಟ್ಬಿಡ್ರಿ. ಮದುವೆ ಮಾಡೋ ಜವಾಬ್ದಾರಿ ನಂದು, ಹೆಣ್ಣು ಹುಡುಕಿ. ಸುಂದ್ರ, ನಿಮ್ಮ ಅಪ್ಪನ ಒಪ್ಕೊಂಡೈತಿ, ಇನ್ನೇನಿಲ್ಲ. ಹೆಣ್ಣು ಹುಡುಕದೆ ಬಾಕಿ ಇರೋದು. ನೀನೇನು ಚಿಂತೆ ಮಾಡಬೇಡ, ನಾನಿದ್ದೀನಿ ನಿನ್ನ ಮದುವೆ ಮಾಡಕ್ಕೆ. ಸರಿ, ಊಟಕ್ಕೆ ಇಕ್ಕವತ್ತೀನಿ, ಕೂತ್ಕೊಳ್ರಿ. ಸುಂದ್ರ, ನೀನು ಕೂತ್ಕೊಳ್ಳೋ, ನೀನೇನು ಚಿಂತೆ ಮಾಡಬೇಡ, ನಾನಿದ್ದೀನಿ ಹೆಣ್ಣು ಹುಡುಕಕ್ಕೆ. ಸರಿ ಕಣಮ್ಮ, ಆಯಿತು. ನನಗೆ ಯಮ್ಮ ಪಿಕ್ಚರ್ನಾಗಿರ್ತಾರಲ್ಲಮ್ಮ ಅಂತಾರು ನೋಡುತ್ತೀಯನಮ್ಮ ನನಗೆ ಮದುವೆ ಆಗಕ್ಕೆ. ನಿಮ್ಮಮ್ಮಯ್ಯ ಪಿಕ್ಚರ್ನಾಗ್ಲಾರನ್ನೇ ಕರ್ಕೊಂಬಂದು ನಿನಗೆ ಮದುವೆ ಮಾಡ್ತಾಳೆ, ಕಾಯ್ತಾ ಕೂಕೊಂಡಿರು. ಅಂತಾನೆ ನಾನು ಮದುವೆ ಆದ್ರೆ ಅಷ್ಟೇ 3 ದಿವಸಕ್ಕೆ ಓಡೋಗ್ತಾರೆ ಕೈ ಕೊಟ್ಟು. ಪಿಕ್ಚರ್ ಬೇಡ, ಗಿಚ್ಚರು ಬೇಡ. ಅವ್ರೇನಿದ್ರು ಬಣ್ಣ ಹಚ್ಕೊಂಡು ಪಿಕ್ಚರ್ ಮಾಡಕ್ ಅಷ್ಟೇನೆ, ಸಂಸಾರ ಮಾಡಕ್ಕಲ್ಲ. ಸುಮ್ಮನಿರು, ನಾನು ನಿನಗೆ ಒಳ್ಳೆ ಹುಡುಗಿನ ಹುಡುಕ್ತೀನಿ. ಕುಕ್ಕ ಸುಮ್ಮನೆ ಮುಂಬಕ್ಕಿಕ್ಕೆ ಬರ್ತೀನಿ. ಅಂತೂ ಇಂತೂ ನಿನ್ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಯಾಳೆ ನಿಮ್ಮಮ್ಮಯ್ಯ. ನಡಿಲಿ, ಹೆಂಡತಿ ಬಂದ್ಮೇಲೆ ಗೊತ್ತಾಗುತ್ತೆ ನಿನಗೂ. ಮದುವೆ ಮಾಡ್ರಿ ಎಂಬುದಲ್ಲ, ಹೆಂಡತಿನ ಸಾಕ್ಬೇಕಲ್ಲ ಸುಂದ್ರ, ಅವಾಗ ಗೊತ್ತಾಗುತ್ತೆ. ನಾನು ಸಾಕ್ತೀನಿ, ಏನು ನನಗೇನು ಸಾಕಕ್ಕಾಗಲ್ವಾ? ಅದೇನೇ ಹೇಳ್ತಾರಲ್ಲ, 3 ದಿವಸ ಮದುವೆ ಸುಖ, ಆಮೇಲೆ ಐತೆ ತಾಪತ್ರಯ ಸಂಸಾರದ್ದು. ಗೊತ್ತಾಗುತ್ತೆ ನಿನಗೆ. ಮತ್ತೆ ನೀವೇನೇನೋ ಹೇಳಿ ತಲೆ ಕೆಡಿಸ್ಬೇಡ್ರಿ, ಸುಮ್ಮನಿರ್ರಿ. ನಾನಿದ್ದೀನಿ ಹೇಳ್ಕೊಡಕ್ಕ ಅವನಿಗೆಲ್ಲಾನ. ನಿಮ್ಮ ಅಜ್ಜಿ ಮಾತು ಕೇಳಬೇಡ ನೀನು, ಕುಕ್ಕ ಸುಮ್ಮನೆ. ಆಯ್ತಮ್ಮ, ನಡೀಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.